ಆಗಿಲ್ವಾ? ನಿಮ್ಮ ತಪ್ಪಲ್ಲ. ನೀವು ಬಹುಶಃ ಹೊಳೆ ಮನೆಗೆ ಬರಲೇ ಇಲ್ಲ. ಹೊಳೆ ಬದಿ ಬರ್ಲಿಕ್ಕೆ ನನಗೆ ಹೊಟ್ಟೆ ಸರಿ ಹಾಗೆ ಅಲ್ಲ, ನಾವಿರೋದು ಹೊಳೆ ಬದಿಯಲ್ಲಿ ಅಲ್ವಾ? ಯಾವಾಗಲೂ ಹೊಟ್ಟೆ ಸರಿ ಇದ್ರೆ ಹಾಗಾಗ್ತದ? ಹಾಗಲ್ಲ ಸ್ವಾಮಿ, ನಮ್ಮ ಮನೆ ಇರುವುದೇ ಆ ಕಡೆ ಅಂತ. ಹೊಳೆ ಬದಿ ಅಲ್ಲ? ಹೌದು. ಏನು ಮಾಡೋ ಹೇಳಿ, ನನ್ನ ಪ್ರಾಯದ ಕಾಲದಲ್ಲಿ ನೀವು ಸಿಗ್ಲೇ ಇಲ್ಲ. ನೀವು ನನಗೆ ವಯಸ್ಸಾಯಿತು, ನನ್ನ ಪರಿಚಯ ನಿಮಗೆ ಆಗ್ತಾ ಇಲ್ಲ. ಇರ್ಲಿ ಬಿಡಿ. ಇದು ಕೇರಿ ಯಾವುದು ಗೊತ್ತಾಯ್ತಾ? ಸಣ್ಣ ಸಣ್ಣ ಮನೆ ಕಾಣುವುದಿಲ್ವಾ? ಇದು ಯಾವ ಕೇರಿ? ಇದು ಬೆಸ್ತರ ಕೇರಿ, ಅಂಬಿಗರ ಕೇರಿ. ಗೊತ್ತಾಗಿಲ್ವಾ? ಮೊಗವೀರರ ಕೇರಿ. ಮಗ್ಯಾರ ಹೇಳಲಿಕ್ಕೆ ನೀವು ಮೂಗಲ್ಲಿ ಉದುರಿ ಬಿದ್ದವರಲ್ಲ, ಅಲ್ಲಿ ಆಕಳಿಸುವಾಗ ಬಾಯಲ್ಲಿ ಉದುರಿ ಬಿದ್ದವರ. ನೀವು ಹೇಳೋದು ತಪ್ಪಲ್ಲ. ನಮ್ಮಲ್ಲಿ ಜಾತಿ ಒಂದೇ ಆದ ವರ್ಗ ಬೇರೆ ಬೇರೆ ಉಂಟು. ಬೆಸ್ತರ ಬೇರೆ, ಅಂಬಿಗರ ಬೇರೆ, ಕಾಂಚನರ ಬೇರೆ, ಸುವರ್ಣರ ಬೇರೆ, ಮೊಗವೀರರ ಬೇರೆ, ಮರಕಾಲರ ಬೇರೆ, ನೀವು ಹೇಳಿದ ಮಗ್ಯಾರ ಬೇರೆ. ಹೌದಾ? ಯಾರ್ಯಾರು ಬೆಸ್ತರ ಅಂತ ಹೇಳಿದ್ರೆ ಯಾರು? ಸಮುದ್ರಕ್ಕೆ ಹೋಗಿ ಬಲೆಯನ್ನು ಬೀಸಿ ಮೀನನ್ನು ಹಿಡಿಯೋರು ಬೆಸ್ತರು. ಆಮೇಲೆ ಅಂಬಿಗರಂದ್ರೆ ಯಾರು? ಯಾರು ಅಂಬಿಕಸ್ತರೋ ಅವರೇ ಅಂಬಿಗರು. ಕಾಂಚನರಂದ್ರೆ ಯಾರು? ಒಳ್ಳೆ ಕಾಂಚನ ಮಾಡ್ಕೊಂಡವರೇ ಕಾಂಚನರು. ಸುವರ್ಣರಂದ್ರೆ ಯಾರು? ಮೈ ತುಂಬ ಬಂಗಾರ ಹಾಕೊಂಡ್ರೆ ಅವರೇ ಸುವರ್ಣರು. ಆಮೇಲೆ ಮರಕಾಲರಂದ್ರೆ ಯಾರು? ಕಾಲಿ ಮರಕ್ಕೆ ಬಿದ್ದಿಗಟ್ಟ ಮಾಡುವವರ ಅಲ್ಲ. ಈ ವಿಷಯ ಗೊತ್ತಿಲ್ಲ ಸ್ವಾಮಿ. ಒಂದು ಮರ ಬಹಳ ಬಾಳಿಕೆ ಬರ್ತದೆ. ಆಗ ಹೇಳುವುದೇನು, ಈ ಮರ ಎಷ್ಟು ಕಾಲ ಬಾಳಿಕೆ ಬಂತಪ್ಪ. ಹಾಗೆ ಬಹಳ ಬಾಳಿಕೆ ಬರುವವರೇ ಮರಕಾಲರು. ಆಮೇಲೆ ಮೊಗವೀರರು ಅಂತ ಹೇಳಿದ್ರೆ ಯಾರು? ಗಾಳಿಯನ್ನು ಲೆಕ್ಕಿಸದೆ, ಮಳೆಯನ್ನು ನೋಡದೆ, ನದಿಗೆ ಹೋಗಿ ಮಳೆಯನ್ನು ಬೀಸಿ ಮೀನು ಹಿಡಿಯುವುದಿಲ್ವಾ? ಅವರು ಮೊಗವೀರರು. ನಾವು ಅದಕ್ಕೆ ಮಗೆಯರು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಹಳ್ಳಕ್ಕೆ ಗಾಳ ಹಾಕಿ ಮೀನು ಹಿಡಿಯುವುದಿಲ್ವಾ? ಅವರು ಮಗೆಯರು. ಎಷ್ಟು ವ್ಯತ್ಯಾಸ ಉಂಟು. ಇದು ಕಾಣುವ ಏರಿಯಲ್ಲ ನಮ್ಮದೇ ನೋಡಿ. ಹೌದು. ಎಲ್ಲ ಸಣ್ಣ ಸಣ್ಣ ಮನೆ. ನನ್ನ ಹೆಸರು ಗೊತ್ತಾಯ್ತಾ? ದಾಶರಾಜ ಕೈರವ. ಗೌರವಲ್ಲ, ಭೀಮ ಅದಲ್ಲ, ದಾಶರಾಜ ಕೈರವ. ನೋಡಿದ್ರ? ಎಲ್ಲ ಸಣ್ಣ ಸಣ್ಣ ಮನೆ ಕಾಣ್ತವು. ಇಲ್ಲಿ ಒಂದು ದೊಡ್ಡ ಮನೆ ಕಾಣುವುದಿಲ್ವಾ? ಇದು ಯಾರ ಮನೆ? ಇದು ನಮ್ಮ ಮನೆ. ನಿಮ್ಮ ಮನೆ ಅವರಿಗೆಲ್ಲ ಸಣ್ಣ ಮನೆ, ನಮಗೆ ಯಾಕೆ ದೊಡ್ಡ ಮನೆ? ದಂಡಕ್ಕೆ ತಾಂಡೇಲ, ಊರಿಗೆ ಗುರಿಕಾರ. ಆದ್ದರಿಂದ ದಾಶರಾಜ ಕೈರವ ಅದು ನಾನು ಸ್ವಾಮಿ. ಏನೇ ಇರಲಿ, ಇವರಲ್ಲಿ ಯಾರು ಗೊತ್ತಾಯ್ತಾ? ಎಲ್ಲ ನಮ್ಮ ಜಾತಿಯವರೇ. ಅವ್ರು ಹೇಳೋದೇನು? ದಾಶರಾಜ ನೀವು ಬನ್ನಿ, ಕೈರವ ನೀವು ಬನ್ನಿ, ಹೊಳೆಗೆ ಹೋಗುವ, ಮಲೆಯನ್ನು ಹಾಕಿ ಮೀನು ಹಿಡಿಯುವ. ಹೇಳೋದು ಹೌದು ಸ್ವಾಮಿ. ಹೋಗ್ಲಿಕ್ಕೂ ಮನಸ್ಸು ಉಂಟು. ಆದ್ರೆ ಒಂದು ಮೊದಲ ಒಬ್ಬನೇ ಇರುವುದಾ? ನನಗೂ ಸಂಸಾರ ಉಂಟು, ನನಗೂ ಮದುವೆ ಆಗಿದೆ. ಆದ್ರೆ ಏನ್ ಮಾಡುವ? ಹೆಂಡತಿ ಇಲ್ಲ. ಇಲ್ಲ, ದೂರ ಹೋಗಿದ್ದು. ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ನಾನು ಅಲ್ಲಿಗೆ ಹೋದ್ರೆ ನೀವು ಹೋಗಿ ನಾವು ಹೋದದ್ದು ಬರುವುದಿಲ್ಲ. ಹೌದು. ತೀರಿ ಹೋದ್ದು ಸ್ವಾಮಿ. ಈಗ ಏನ್ ಮಾಡಬೇಕು? ಗಂಡನಿಗೆ ಪ್ರಾಯ ಇರುತ್ತಾ, ಹೆಂಡತಿಯೊಬ್ಬಳು ತೀರಿ ಹೋಗ್ತಾಳೆ ಅಂತ ಆದ್ರೆ ಆ ವೇದನೆ ಯಾವ ಗಂಡನಿಗೂ ಬೇಡ ಸ್ವಾಮಿ. ಆ ಕಷ್ಟ ಗೊತ್ತಾಗ್ಬೇಕು ಅಂತಾದ್ರೆ ಅವರವ್ರ ಹೆಂಡತಿ ನನ್ನಾಗಿ ಯಾರಿಗೂ ಆಗುದಿಲ್ಲ. ನಾನು ಒಂದು ದಿವಸ ಸಾಕು ಸ್ವಾಮಿ. ಹಾಗಂತ ಹೆಂಡತಿ ಇಲ್ಲ, ಅವಳು ಮಗಳಿದ್ದಾಳೆ. ಹೌದು. ಪ್ರಾಯವ 3. ಹಿಂದೆ 16 ಉಂಟು. 16, 3, 19. ಹೌದು. ಆಗ್ಬೋದು. ಏನಾಗ್ಬೋದು? ನೋಡ್ಲಿಕ್ಕೆ ಕರೀಲಿಕ್ಕೆ ಆಗ್ಬೋದು. ಹೆಸರ ದಾರಿಕೆ ಅಂತ. ಹೌದು. ಏನೇನು ಆರೋಗ್ಯ ಒಳ್ಳೆದಾಗ್ತದೆ. ಮದುವೆ ಮಾಡಿಸುವ ಆಲೋಚನೆ ಕೇಳುವುದ? ಅಲ್ಲ, ಮದುವೆ ಮಾಡಿಸುವ ಆಲೋಚನೆ ಇದ್ರು ನಾವು ಹೆಂಡರಿಗೆಲ್ಲ ಕೊಡುವುದಿಲ್ಲ ಅಂತ ಇದ್ದಾರೆ. ನಮ್ಮ ಜಾತಿ ಮಾತ್ರ ಕೊಡುವಂತ. ಕೊಡ್ಲಿಕ್ಕೆ ನಮ್ಮ ಜಾತಿ ಹುಡುಗಿಲ್ಲ ಅಂತಲ್ಲ ನೋಡಿ. ಅವ ಹುಡುಕ್ತಾ ಇದ್ದಾರೆ, ಎಲ್ಲ ಸಿಗ್ತದೆ ಅಂತ. ಹಾಗಂತ ಅವ್ರಿಗೆ ಕೊಡ್ಬೋದಿತ್ತು. ಅವ